ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೆಟ್ರೋಲ್ ಬಂಕ್ನಲ್ಲಿ ವ್ಯಕ್ತಿಗೆ ಪುಂಡರು ಥಳಿಸಿದ್ದಾರೆ. ಅತ್ತಿಬೆಲೆಯ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪೆಟ್ರೋಲ್ ಬಂಕ್ನಲ್ಲಿ ವೀಲಿಂಗ್ ಮಾಡ್ತಾ ಇದ್ರು ಪುಂಡರು. ಈ ವೇಳೆ ಬಸ್ನಲ್ಲಿ ಬಂದಂತಹ ವ್ಯಕ್ತಿಗೆ ಥಳಿಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ವ್ಯಕ್ತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ಸಮಯದಲ್ಲಿ ತಮಿಳುನಾಡಿನಿಂದ ಬಸ್ ಬಂದಿರತ್ತೆ. ಬಸ್ ಪ್ರಯಾಣಿಕರು ಕೆಳಗಿಳಿದು ವಾಶ್ರೂಮ್ಗೆ ಅಂತ ಹೇಳಿ ಹೋಗಿರ್ತಾರೆ. ಈ ವೇಳೆ ಪುಂಡರು ವೀಲಿಂಗ್ ಮಾಡ್ತಾ ಇದ್ರು. ಡಿಕ್ಕಿ ಹೊಡಿತಾರೆ ಅಂತ ಹೇಳಿ ಭಯಪಟ್ಟು ಪಕ್ಕಕ್ಕೆ ಬಸ್ ಪ್ರಯಾಣಿಕ ಒಬ್ಬ ಸರಿದಿದ್ದಾನೆ. ಗುರಾಯಿಸ್ತಾ ಇದೆಯಾ ಅಂತ ಹೇಳಿ ಪ್ರಯಾಣಿಕನನ್ನ ಬಸ್ ಹತ್ತಿ ಆ ಪುಂಡ ಥಳಿಸಿದ್ದಾನೆ. ಕನ್ನಡದಲ್ಲಿ ಮಾತನಾಡು ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಸ್ನಲ್ಲಿಯೇ ಹಲ್ಲೆಯನ್ನ ನಡೆಸಿದ್ದಾರೆ. KA51JH0242 ನಂಬರ್ನ ಬೈಕ್ನಲ್ಲಿ ಬಂದಂತಹ ಪುಂಡರು ರಾತ್ರಿ 12 ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಡಿಯೋ ಮಾಡಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ವ್ಯಕ್ತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅತ್ತಿಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಭಾರಿ ವೈರಲ್ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ನಲ್ಲಿಯೇ ವ್ಯಕ್ತಿಗೆ ಈ ರೀತಿಯಾಗಿ ಪುಂಡರು ಥಳಿಸಿದ್ದಾರೆ. ಕನ್ನಡಿಗರಿಗೆ ಕೆಟ್ಟ ಹೆಸರು ಬರ್ತಾ ಇರೋದು ಇವತ್ತು ಅತ್ತಿಬೆಲೆ ಹತ್ರ ಇರೋ ಶೆಲ್ಲಲ್ಲಿ ಆದಂಥ ಘಟನೆ. ಈ ಟೂರಿಸ್ಟ್ ಬಸ್ಸಲ್ಲಿ ಬಂದು ಈಗ ವಾಶ್ರೂಮ್ ಹೋಗ್ತಾ ಇದ್ದ ಒಂದು ವ್ಯಕ್ತಿ ಮೇಲೆ ಇವರು ವೀಲಿಂಗ್ ಮಾಡ್ಕೊಂಡು ಹೋಗಿ ಗುದ್ದಕ್ಕೆ ಹೋದಾಗ ಆ ವ್ಯಕ್ತಿ ಈ ಕಡೆ ನೋಡಿದ್ಕೆ ಅವನಿಗೆ ಕನ್ನಡ ಮಾತಾಡುವಂಥ ತಮಿಳವರು, ಅದು ಟ್ರಾವೆಲರು, ಅವ್ರ ಮೇಲೆ ಕನ್ನಡ ಮಾತಾಡೋದು ಸೀನ್ ಮಾಡ್ಕೊಂಡು ಅವ್ರಿಗೆಲ್ಲ ಹೋಗಿ ಬಸ್ಸಲ್ಲಿ ಹತ್ತಿ ಹೊಡೆದ್ಬಿಟ್ಟು ಬಂದಿದ್ದಾರೆ. ಇದೇ ಜಾಗದಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋಗಿದ್ದು ಪೆಟ್ರೋಲ್ ಬಂಕ್ ಒಳಗೆ, ಅದು ಕೂಡ ಶೆಲ್ಲಿಗೆ ಜನ ಹೋಗ್ತಾ ಇರ್ತಾರೆ. ಆ ಜಾಗದಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋದಾಗ ಇನ್ನೇನು ಪಾಪ ಆ ವ್ಯಕ್ತಿಗೆ ಗುದ್ದಬೇಕಾಗಿತ್ತು. ಆ ವ್ಯಕ್ತಿ ಏನು ಹಿಂಗೆ ಬಂದಲ್ಲ ಅಂದ್ರೆ ಹಿಂಗೆ ನೋಡಿದಕ್ಕೆ ಇಷ್ಟ್ರ ಮಟ್ಟಿಗೆಲ್ಲ ಸೀನ್ ಮಾಡಿ ಹೊಡೆದು ಬಿಟ್ಟು ಬಂದಿದ್ದಾರಲ್ಲ. ಓಕೆ, ಬೆಂಗಳೂರಲ್ಲಿ ಎಷ್ಟೋ ವರ್ಷದಿಂದ ಇದ್ದು ಕನ್ನಡ ಮಾತಾಡಿಲ್ಲ ಅಂದ್ರೆ ಅವ್ರನ್ನ ಕೇಳಲಿ, ಪರವಾಗಿಲ್ಲ. ಯಾರೋ ಟೂರಿಸ್ಟ್ ಬಸ್ಸಲ್ಲಿ ಹೋಗ್ತಾ ವಾಶ್ರೂಮ್ಗೆ ಹೋಗಿ ಬಂದವ್ರನ್ನ